ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಾಂಧವರೇ, ನಾನು ತಯಾರಿಸಿರುವಂಥ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಸಾಧನ ವಿದ್ಯುತ್ ಫ್ಯೂಸ್. ನಮಗೆಲ್ಲ ಗೊತ್ತಿದೆ, ವಿದ್ಯುತ್ ಫ್ಯೂಸ್ ಅನ್ನುವುದು ವಿದ್ಯುತ್ ಮಂಡಲಗಳಲ್ಲಿ ಬಳಸುವಂಥ ಅತ್ಯಂತ ಸುರಕ್ಷಿತವಾಗಿರುವಂಥ ಒಂದು ಸಾಧನವಾಗಿದೆ. ಈ ಸಾಧನವನ್ನು ಒಂದು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಈ ಒಂದು ವಿದ್ಯುತ್ ಫ್ಯೂಸು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಈ ಒಂದು ಫ್ಯೂಸನ್ನು ತಂತಿಯ ಒಳಗಡೆ ನಿರ್ದಿಷ್ಟ ಪ್ರಮಾಣದ ವಿದ್ಯುತ್ ಪ್ರವಾಹ ಆಗುತ್ತಿರುವಾಗ ಆ ಒಂದು ತಂತಿಯು ಕರಗದೆ ಸಂಪರ್ಕವನ್ನು ಕಳೆದುಕೊಳ್ಳದೆ ಮಂಡಲವು ಪೂರ್ಣವಾಗಿರುವುದರಿಂದ ನಿರ್ದಿಷ್ಟ ಪ್ರಮಾಣದ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಯಾವಾಗ ಆ ಒಂದು ತಂತಿಯ ಮೂಲಕ ನಿರ್ದಿಷ್ಟ ಪ್ರಮಾಣದ ವಿದ್ಯುತ್ ಪ್ರವಾಹಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹವು ಹರಿದಾಗ ಆ ತಂತಿಯು ವಿದ್ಯುತ್ತಿನ ಉಷ್ಣೋತ್ಪನ್ನ ನಿಯಮದ ಆಧಾರದ ಮೇಲೆ ಕರಗಿ ಸಂಪರ್ಕವನ್ನು ಕಳೆದುಕೊಂಡು ನಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಉಪಕರಣಗಳನ್ನು ವಿದ್ಯುತ್ ಅವುಗಳಿಂದ ಕಾಪಾಡುವಂತಹ ಅಥವಾ ಸುರಕ್ಷಿತವಾಗಿರುವಂಥ ಕಾರ್ಯವನ್ನು ಈ ಫ್ಯೂಸು ಮಾಡ್ತದೆ. ಹಾಗಾಗಿ ನಾನು ಈ ಒಂದು ಮಾತು ಮಾಡಿಕೊಳ್ಳಲಿಕ್ಕೆ 30 ಸೆಂಟಿಮೀಟರ್ ಉದ್ದವಿರುವ ಹಾಗೂ 15 ಸೆಂಟಿಮೀಟರ್ ಇರುವಂಥ ಒಂದು ಅಕ್ರಿಲಿಕ್ ಸೀಟನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಆ ಒಂದು 3.7 ವೋಲ್ಟ್ ಬ್ಯಾಟ್ರಿ ಹಾಗೂ ಬ್ಯಾಟ್ರಿ ಹೋಲ್ಡರ್ ಇದೆ. 2 ಒತ್ತುಗುಂಡಿ ಒಂದು ಒತ್ತುಗುಂಡಿ ಈ ಒಂದು ಬಲ್ಬ್ಗೆ ಸಂಪರ್ಕವನ್ನು ಹೊಂದಿದೆ. ಇನ್ನೊಂದು ಒತ್ತುಗುಂಡಿ ಏನಪ್ಪ ಅಂದರೆ ನೇರವಾಗಿ ಶಾರ್ಟ್ ಸರ್ಕ್ಯೂಟನ್ನು ಉಂಟು ಮಾಡಲಿಕ್ಕೆ ನಾನು ಇನ್ನೊಂದು ಒತ್ತುಗುಂಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ 2 ನಟ್ ಬೋಲ್ಟ್ಗಳನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಮಂಡಲದ ಒತ್ತುಗುಂಡಿಯನ್ನು ಹಾಕಿದಾಗ ಕೂಡ ಬಲ್ಬು ಬೆಳಗ್ತಾ ಇಲ್ಲ. ಕಾರಣ ಮಂಡಲವು ಏನಾಗಿದೆಪ್ಪ ಅಂದರೆ ಮಂಡಲವು ಅಪೂರ್ಣಗೊಂಡಿದೆ. ನಾನೀಗ ಮಂಡಲವನ್ನು ಅಪೂರ್ಣಗೊಳಿಸಲಿಕ್ಕೆ ಈ ರೀತಿಯ ಸಾಲ್ಡರ್ ವೈರನ್ನು ಹಾಕ್ಕೋತಾ ಇದ್ದೇನೆ. ಈ ಸಾಲ್ಡರ್ ವೈರನ್ನು ಇದಕ್ಕೆ ಸಂಪರ್ಕವನ್ನು ಮಾಡ್ತೇನೆ. ಸಂಪರ್ಕವನ್ನು ಮಾಡಿದಾಗ ಏನಾಗುತ್ತೆ, ಆ ಮಂಡಲ ಊರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನೀಗ ಇದು ಸಾಲ್ಡರ್ ವೈರ್. ಈ ಸಾಲ್ಡರ್ ವೈರನ್ನು ಈ ಒಂದು ಏನಪ್ಪ ಅಂದರೆ ಬೋಲ್ಟಿಗೆ ಸಂಪರ್ಕವನ್ನು ಮಾಡ್ತಾ ಇದ್ದೇನೆ. ಯಾವಾಗ ಈ ಸಾಲ್ಡರನ್ನು ಈ ಬೋಲ್ಟಿಗೆ ಸಂಪರ್ಕವನ್ನು ಮಾಡ್ತೇನೆ ಆಗ ಏನಾಗುತ್ತೆಪ್ಪ ಅಂದರೆ ಈ ಒಂದು ಬಲ್ಬು ಉರಿತಾ ಇದೆ. ತದನಂತರ ನಾನು ಈಗ ನಿರ್ದಿಷ್ಟ ಪ್ರಮಾಣದ ಅಥವಾ ನಿಗದಿತ ಪ್ರಮಾಣದ ವಿದ್ಯುತ್ ಪ್ರವಾಹ ಈ ತಂತಿಯ ಮೂಲಕ ಆಗ್ತಾ ಇದೆ. ಹಾಗಾಗಿ ಈ ತಂತಿ ಕರಗ್ತಾ ಇಲ್ಲ. ಯಾವಾಗ ನಾನು ಈ ಒಂದು ಬಟನ್ನ ಹಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಅಂದರೆ ತಟಸ್ಥ ಮತ್ತು ಸಜೀವ ತಂತಿಗಳು ಪರಸ್ಪರ ಸಂಪರ್ಕ ಕೊಡೋದ್ರಿಂದ ಏಕಾಏಕಿ ಮಂಡಲದ ವಿಭವಾಂತರ ಹೆಚ್ಚಾಗ್ತದೆ. ಆ ರೀತಿಯಾಗಿ ನಾನೀಗ ಈ ಬಟನ್ ಹಾಕಿದಾಗ ತಕ್ಷಣವೇ ಬಲ್ಬು ಆಫ್ ಆಗ್ತದೆ. ಈ ತಂತಿ ಕರಗಿ ಸಂಪರ್ಕವನ್ನು ಕಳ್ಕೊತದೆ. ಹಾಗಾದ್ರೆ ನೋಡಿ ಮಕ್ಕಳೇ, ನೋಡಿ ಶಿಕ್ಷಕರೇ, ನಾನೀಗ ಈ ಒತ್ತುಗಳನ್ನು ಹಾಕಿದ ತಕ್ಷಣವೇ ಯಾವ ರೀತಿಯಾಗಿ ಬಲ್ಬು ಆರಿ ಹೋಗ್ತದೆ ಮತ್ತು ಈ ಫ್ಯೂಸ್ ತಂತಿ ಇದೆಯಲ್ಲ ಇದು ಕರಗಿ ಹೋಗ್ತದೆ. ನೋಡಿಗ ಯಾವಾಗ ಇದನ್ನು ಹಾಕಿದಾಗ ಈ ಫ್ಯೂಸ್ ತಂತಿ ಕರಿಬಿಟ್ಟು ಸಂಪರ್ಕವನ್ನು ಕಳ್ಕೊಳ್ತದೆ. ಈ ರೀತಿಯಾಗಿ ಈ ಫ್ಯೂಸು ಕಾರ್ಯವನ್ನು ಮಾಡ್ತದೆ ಅಂಥೇಳಿ ನಾವು ಮಕ್ಕಳಿಗೆ ತುಂಬ ಸುಲಭವಾಗಿ ಮಕ್ಕಳಿಗೆ ತಿಳ್ಕೊಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಒಂದು ವೇಳೆ ಇಂತಹ ವಿಡಿಯೋ ನಿಮಗೆ ಇಂತಹ ಒಂದು ಮಾದರಿ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ನನ್ನ ಮೊಬೈಲ್ ನಂಬರ್ 9538939558. ಹಾಗೆಯೇ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಉಪಕರಣಗಳು ನಮಗೆ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳಾಗಿದ್ದು ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಸಂಭವ ಇರ್ತದೆ. ಹಾಗಾಗಿ ಇಂತಹ ಮಾದರಿಗಳನ್ನು ನಾವು ಬಳಸಿಕೊಂಡು ಬೋಧನೆ ಮಾಡಿದರೆ ಮಕ್ಕಳಿಗೆಲ್ಲೋ ಒಂದು ಕಡೆ ಪರಿಕಲ್ಪನೆಗಳು ಸಂಪೂರ್ಣವಾಗಿ ಅರ್ಥವಾಗ್ತವೆ ಅನ್ನೋ ಒಂದು ನಂಬಿಕೆ ನನ್ನದು. ಹಾಗಾಗಿ ಬೇಕಾಗಿದ್ದರೆ ಸಂಪರ್ಕಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶುಭರಾತ್ರಿ.